ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿನಯ್. ಫ್ರೆಂಡ್ಸ್, ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಒಂದು ವಿಡಿಯೋಸ್ಗೆ ಮೈಕ್ನ ಯೂಸ್ ಮಾಡಿದ್ರೆ ಯಾವ ರೀತಿಯ ಒಂದು ನಮ್ಮ ವಾಯ್ಸ್ ಎಫೆಕ್ಟ್ಸ್ ಬರುತ್ತೆ, ಯೂಸ್ ಮಾಡಿದರೆ ಯಾವ ರೀತಿಯ ಒಂದು ವಾಯ್ಸ್ ಎಫೆಕ್ಟ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಬ್ರದರ್ ಈಗ ನಮ್ಮ ಒಂದು ಮೈಕ್ನ ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇಲ್ಲ, ಯೂಸ್ ಮಾಡಿದ್ರೆ ನಿಮ್ಮ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಬರುತ್ತೆ, ಯೂಸ್ ಮಾಡಿದರೆ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಬರುತ್ತೆ ಅಂತ ಸ್ವಲ್ಪ ತೋರಿಸಿ ಅಂತ. ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಫ್ರೆಂಡ್ಸ್, ಅದಕ್ಕೋಸ್ಕರ ನೀವೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕೋದು ನಿಮಗೆ ಮೊದಲೇ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೋಡ್ಬೋದು, ಇವಾಗ ನಾನೊಂದು ಮೈಕನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಮೈಕು ನನ್ನ ಒಂದು ವಾಯ್ಸು ಯಾವ ರೀತಿ ಕೇಳಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತದೆ. ಫ್ರೆಂಡ್ಸ್, ನಾನೀಗ ಈ ಒಂದು ಮೈಕ್ನ ಪ್ಲಗ್ ಔಟ್ ಮಾಡ್ತೀನಿ, ತೆಗೆದಾಕ್ತೀನಿ ನೋಡಿ. ಹಾಂ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನೀಗ ಒಂದು ಮೈಕನ್ನು ಬೇಗ ನನ್ನ ಒಂದು ವಾಯ್ಸ್ ಕ್ಲಾರಿಟಿ ನಿಮಗೆ ಯಾವ ರೀತಿ ಕೇಳ್ತಾ ಇದೆ ಅಂತ ಗೊತ್ತಾಗ್ಬೋದು. ಈಗ ನೋಡೋದಲ್ಲ ಫ್ರೆಂಡ್ಸ್, ಈ ಒಂದು ಮೈಕ್ನ ನಾನೀಗ ಹಾಕಿಲ್ಲ, ಅದಕ್ಕೋಸ್ಕರ ಈ ರೀತಿಯ ಒಂದು ವಾಯ್ಸ್ ಕ್ಲಾರಿಟಿ ನಿಮಗೆ ಸಿಗ್ತಾ ಇದೆ. ಫ್ರೆಂಡ್ಸ್, ನಾನಿವಾಗ ಒಂದು ಮೈಕ್ನ ಪ್ಲಗ್ ಹಾಕ್ತೀನಿ. ನೋಡೋದಿಲ್ಲ ಫ್ರೆಂಡ್ಸ್, ಈ ಒಂದು ಮೈಕ್ನ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಬರುತ್ತೆ ಅಂತ. ಒಂದು ರೀತಿ ವಾಯ್ಸ್ ಸ್ವಲ್ಪ ಹೈಲಿ ಮತ್ತು ಒಂದು ರೀತಿ ಕ್ಲಿಯರ್ ಆಗಿ ಕೇಳಿಸುತ್ತೆ. ಈಗ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ನೋಡಿ, ಒಂದು ರೀತಿ ಗಾಳಿ ಬರೋದಾಗಿರ್ಬೋದು, ಬೇರೆ ಅದನ್ನೆಲ್ಲ ಒಂದು ರೀತಿ ಕಂಟ್ರೋಲ್ ಮಾಡುತ್ತೆ. ಈಗ ನಾವು ಮಾಮೂಲಿ ಯಾವುದೇ ರೀತಿಯ ಒಂದು ಮೈಕ್ನ ಯೂಸ್ ಮಾಡಲಿಲ್ಲ ಅಂದರೆ ಜೋರಾಗಿ ಗಾಳಿ ಬರೋದು, ಒಂಥರ ಪರ್ಪರ್ ಅಂತ ಸೌಂಡ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಮೈಕ್ನ ಬಳಸಿ. ಫ್ರೆಂಡ್ಸ್, ನೀವೆಲ್ಲ ಈಗ ಒಂದು ಚಿಕ್ಕ ಯೂಟ್ಯೂಬರ್ ಆಗಿದ್ರೆ ನೀವೆಲ್ಲ ಒಂದು ಸಣ್ಣ ಬಳಸಿ, ನೀವು ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೋಬೇಕು. ಚಿಕ್ಕ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಅಂತಲ್ಲ ಫ್ರೆಂಡ್ಸ್, ಒಂದು ರೇಂಜಲ್ಲಿ ನಿಮ್ಮ ಹತ್ರ ಸ್ವಲ್ಪ ಹಣ ಇದೆ ಅಂತ ಹೇಳೋದಾದರೆ ಬೋಯೋ M1 ನಾನು ಯೂಸ್ ಮಾಡ್ತಾ ಇರೋ ಅದೇ ಮೈಕು ಬೋಯೋ M1. ಇದು ಬಂದು ಫ್ರೆಂಡ್ಸ್ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ನಿಮ್ಗೆ ಸಿಗುತ್ತೆ. ಈ ಒಂದು ಲಾಕ್ಡೌನ್ ಮುಗಿದ ನಂತರ ತಗೊಳ್ಳಿ. ಇದು ಬಂದು ಫ್ರೆಂಡ್ಸ್ ಆವಾಗ ನಾನು ತಗೊಂಡಾಗ 750 ಇತ್ತು, ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ. ಈ ಒಂದು ಮೈಕ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಒಂದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಮತ್ತು ಏನು ವೈರ್ನ ಒಂದು ಲೆಂತ್ ಆಗಿರ್ಬೋದು ತುಂಬ ಉದ್ದ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲಿ ನೀವು ಬೈ ಮಾಡಿಕೊಂಡ್ರೆ ನಿಮ್ಗೆ ಇದರಲ್ಲಿ ಸೇಫ್ಟಿ ಕಿಟ್ ಕೂಡ ಸಿಗುತ್ತೆ, ಒಂದು ಇಡಕ್ಕೆ ಒಂದು ಪೌಚ್ ಕೂಡ ಸಿಗುತ್ತೆ. ಹಾಗೆ ಒಂದು ನಿಮಗೆ ಮೈಕ್ ಮತ್ತು ಒಂದು ಮೈಕ್ಗೆ ಒಂದು ನಿಮ್ಮೊಂದು ಮೊಬೈಲ್ಗೆ ಸಪೋರ್ಟ್ ಆಗುವ ಒಂದು ಏರ್ ಜಾಕ್ ಪಿನ್, ಮತ್ತು ಇನ್ನೊಂದು ನಿಮಗೆ ನೀವು ದೊಡ್ಡ ಒಂದು ಇದು ಬರುತ್ತೆ ನೋಡಿ, ಒಂದು ಬ್ಯಾಗ್ಸ್ ಬರುತ್ತಲ್ಲ, ಒಂದು ಸಾಂಗ್ಗಳನ್ನ ಆರ್ಕೆಸ್ಟ್ರಾ ಮಾಡುವಾಗ ಅದಕ್ಕೂ ಕೂಡ ಈ ಒಂದು ಪ್ಲಗ್ಗಳನ್ನು ಹಾಕ್ಬೋದು ಫ್ರೆಂಡ್ಸ್. ಇಲ್ಲಿಗೆ ಈ ಒಂದು ಮೈಕ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಕನ್ನಡದ ಹೊಸ ಟೆಕ್ನಾಲಜಿಗೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋದ ಅಲ್ಲಿ ಮೈಕ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಬೈ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.